ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ. ಸಾಕ್ಷಿ ಹೊರತರ್ತೀನಿ ಎನ್ನುವಂತಹ ರೀತಿಯಲ್ಲಿ ಇದೀಗ SIT ರಚನೆ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಇದೀಗ ಧರ್ಮಸ್ಥಳದಲ್ಲಿ ಇವತ್ತಿನಿಂದ SITಯ ಅಸಲಿ ತನಿಖೆ ಶುರುವಾಗ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆ. ಅನಾಮಿಕ ಆರೋಪ ಹೇಗಿರಲಿದೆ ಗೊತ್ತಾ ತನಿಖೆ? ನಿಮಾಶ್ ವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾ ಇದ್ದೀವಿ. ನೂರಾರು ಶವಗಳ ಬೆನ್ನತ್ತಿ ಧರ್ಮಸ್ಥಳಕ್ಕೆ SIT ಎಂಟ್ರಿ ಕೊಟ್ಟಾಗಿದೆ. ಇವತ್ತಿನಿಂದ ಅವರ ಅಧಿಕೃತವಾದಂಥ ತನಿಖೆ ಆರಂಭ ಆಗ್ತಾ ಇದೆ. SIT ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಬೆನ್ನತ್ತಿ ಧರ್ಮಸ್ಥಳಕ್ಕೆ SIT ಎಂಟ್ರಿ ಕೊಟ್ಟಾಗಿದೆ. ಅನಾಮಿಕನ ಆರೋಪ ತನಿಖೆ ಹೇಗಿರಲಿದೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮಾಶ್ ವೇಗ ನ್ಯೂಸ್ನಲ್ಲಿ. ಈಗಾಗಲೇ ಆತ ಹೇಳಿರುವಂಥದ್ದು, ನಾನು 100ಕ್ಕೂ ಹೆಚ್ಚು ಹೆಣಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದು. ಅದನ್ನು ಹೊರತೆಗೆದು ನಿಮಗೆ ಸಾಕ್ಷ್ಯಗಳನ್ನು ಕೊಡ್ತೇನೆ ಅನ್ನುವಂಥ ರೀತಿ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ. ಹೀಗಾಗಿ SIT ತನ್ನ ಎಲ್ಲ ಪೂರ್ವ ಸಿದ್ಧತೆಗಳೊಂದಿಗೆ ಏನೆಲ್ಲ ಅದಕ್ಕೆ ತಯಾರಿ ಬೇಕೋ ಅದನ್ನು ನಡೆಸ್ಕೊಂಡು ಈಗಾಗಲೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ಇದೀಗ ನೂರಾರು ಶವಗಳ ಬೆನ್ನತ್ತಿ ಇದರ ತನಿಖೆ ಹೇಗಿರಲಿದೆ ಅನ್ನುವಂಥದ್ದೇ ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಪ್ರದೇಶದಲ್ಲಿ 20 ವರ್ಷದ ವಿಚಾರ ಇದು. ಎಲ್ಲೆಲ್ಲಿ ಹೇಗೆ ಆತ ಹೆಣಗಳನ್ನು ಹೂತು ಹಾಕಿದ್ದಾನೆ ಅದನ್ನು ಹೊರತೆಗೆಯುವಂಥದ್ದೇ ಬಹಳ ಚಾಲೆಂಜಿಂಗ್ ಟಾಸ್ಕ್ ಇರುವಂಥದ್ದು SIT ಅಧಿಕಾರಿಗಳಿಗೆ. ಮತ್ತು ಇದು ಅಧಿಕೃತವಾಗಿ ಕೇಸ್ ವರ್ಗಾವಣೆ ಆಗತ್ತೆ, ಆತನನ್ನು ವಶಕ್ಕೆ ಪಡ್ಕೊಳ್ತಾರೆ, ಮಾಹಿತಿಯನ್ನು ಪಡ್ಕೊಳ್ಬೇಕು. ಯಾಕಾಯಿತು, ಹೇಗಾಯಿತು, ಎಲ್ಲಿ ಆಯಿತು, ಇದೆಲ್ಲದರ ಮಾಹಿತಿ ಜೊತೆಗೆ ಅಲ್ಲಿನ ಲೋಕಲ್ ಪೊಲೀಸ್ ಸಹಾಯವನ್ನು ಕೂಡ ತಗೊಳ್ಳೇಬೇಕಾಗತ್ತೆ SIT ಅವರು. ಇದರ ಜೊತೆಗೆ ಆತನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರಿರುವಂಥದ್ದೇ ಒಂದು ಪ್ರಮುಖವಾದಂಥ ಚಾಲೆಂಜ್ ಇರೋದು ಈ ಒಂದು ಪ್ರಕರಣದಲ್ಲಿ. ಸ್ಥಳ ಮಹಜರನ್ನು ಆರಂಭ ಮಾಡಿ ಇದೀಗ ನೂರಾರು ಶವಗಳ ಬೆನ್ನತ್ತಿ SIT ತನ್ನ ಅಸಲಿ ತನಿಖೆಯನ್ನು ಇವತ್ತಿನಿಂದ ಧರ್ಮಸ್ಥಳದಲ್ಲಿ ಆರಂಭ ಮಾಡ್ತಾ ಇದೆ. SIT ಅಧಿಕಾರಿಗಳು ಈಗಾಗಲೇ ತಮ್ಮೆಲ್ಲ ತಯಾರಿಯೊಂದಿಗೆ ಹೋಗಿದ್ದಾರೆ ಧರ್ಮಸ್ಥಳಕ್ಕೆ. ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ SIT ಎಂಟ್ರಿ ಕೊಟ್ಟಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತನಿಖಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಕೇಸ್ ಫೈಲ್ ಪಡೆದಂತಹ SIT ಅಧಿಕಾರಿ ಜಿತೇಂದ್ರ ಅಧಿಕೃತವಾದ ವರ್ಗಾವಣೆ, ಅಧಿಕೃತವಾಗಿ ಪ್ರಕರಣ ಕೈಗೆತ್ತಿಕೊಂಡಂತಹ SIT. ಧರ್ಮಸ್ಥಳ PSI ಸಮರ್ಥರಿಂದ ಜಿತೇಂದ್ರಗೆ ಮಾಹಿತಿ ಕೊಡಲಾಗ್ತಾ ಇದೆ. ಈಗಾಗಲೇ ತನಿಖೆಯ ಬ್ಲೂ ಪ್ರಿಂಟ್ ರೆಡಿ ಮಾಡಿರುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವ್ಯಾವ ಅಧಿಕಾರಿಗಳು ಏನೇನು ಕೆಲಸ ಮಾಡಬೇಕು ಅನ್ನುವಂಥದ್ದು ಅಲಾಟ್ ಆಗಿಬಿಟ್ಟಿದೆ. ಯಾವ ಆ್ಯಂಗಲ್ನಲ್ಲಿ ಕೇಸ್ ತನಿಖೆ ಶುರು ಮಾಡಬೇಕು ಇದೆಲ್ಲವೂ ಕೂಡ ಸ್ಟಡಿ ಮಾಡ್ಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ SIT ಎಂಟ್ರಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಕೇಸ್ ಫೈಲನ್ನು ಪಡ್ಕೊಂಡಿದ್ದಾರೆ ತನಿಖಾಧಿಕಾರಿ ಜಿತೇಂದ್ರ. ಅಧಿಕೃತವಾಗಿ ಇದೀಗ ಕೇಸ್ ವರ್ಗಾವಣೆ ಆಗಿದೆ, ಕೈಗೆತ್ತಿಕೊಂಡಿದ್ದಾರೆ SIT ಅವರು. ಧರ್ಮಸ್ಥಳ PSI ಸಮರ್ಥರಿಂದ ತನಿಖಾಧಿಕಾರಿ ಜಿತೇಂದ್ರಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಈಗಾಗಲೇ ತಮ್ಮ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ SIT ಅವರು. ಯಾವ್ಯಾವ ಅಧಿಕಾರಿಗಳು ಏನು ಕೆಲಸ ಮಾಡಬೇಕು, ಯಾವ ಆ್ಯಂಗಲ್ನಲ್ಲಿ ತನಿಖೆಯನ್ನು ಶುರು ಮಾಡಬೇಕು ಇದೆಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ SIT ಅಧಿಕಾರಿಗಳು. ಅದೇ ಹೇಳ್ತಾ ಇದ್ವಿ, ಈಗಾಗಲೇ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ಏನೇನು ಇಲ್ಲಿಯ ತನಕದ ತನಿಖೆ ಏನಾಗಿದೆ, ಯಾವ ಹಂತದಲ್ಲಿದೆ, ಆ ಮಾಹಿತಿದಾರ ಏನೇನು ಕೊಟ್ಟಿದ್ದಾನೆ ಮಾಹಿತಿಗಳು ಇದೆಲ್ಲವನ್ನು ಕೂಡ ಅಲ್ಲಿನ PSIರಿಂದ ಮಾಹಿತಿ ಪಡ್ಕೊಳ್ಳಬೇಕಾಗುತ್ತೆ. ಅದನ್ನು ಪಡ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದರ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಈಗಾಗಲೇ SITಯ ಇಡೀ ತಂಡ ತಮ್ಮ ಪೂರ್ವ ಸಿದ್ಧತೆಯೊಂದಿಗೆ ತಯಾರಾಗ್ಬಿಟ್ಟಿದೆ. ಒಂದು ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಅಧಿಕಾರಿಗಳು ಏನು ಕೆಲಸವನ್ನು ಮಾಡಬೇಕು, ಜೊತೆಗೆ ಯಾವ ಆ್ಯಂಗಲ್ನಿಂದ ತನಿಖೆಯನ್ನು ಶುರು ಮಾಡಬೇಕು ಅನ್ನುವಂಥದ್ದನ್ನು ಸಕಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ SIT ಅವರು. ಅಲ್ಲಿ ಹೋಗಿ ಈಗ ಕೇಸನ್ನು ಅಧಿಕೃತವಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಅಲ್ಲಿನ ಲೋಕಲ್ ಪೊಲೀಸ್ ಅಂದರೆ ಧರ್ಮಸ್ಥಳದಲ್ಲಿ ಕೇಸ್ ಫೈಲ್ ಆಗಿದ್ದಂಥದ್ದು, ಸಾಕ್ಷಿದಾರ ಮುಂದೆ ಬಂದಿದ್ದಂಥದ್ದು, ಅಲ್ಲಿಂದ ಅಧಿಕೃತವಾಗಿ ಇದೀಗ ಈ ಒಂದು ಕೇಸನ್ನು SIT ಅಧಿಕಾರಿಗಳು ವಹಿಸಿಕೊಂಡು ಇದೀಗ ಇವತ್ತಿನಿಂದ ಅಸಲಿ ತನಿಖೆ ಶುರು ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಧರ್ಮಸ್ಥಳದ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ. ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ SIT ಕಚೇರಿ ಇರುವಂಥದ್ದು. ನಿನ್ನೆಯೇ ಧರ್ಮಸ್ಥಳಕ್ಕೆ ಆಗಮಿಸಿರುವಂತಹ SIT ಟೀಮ್ ಬೆಳ್ತಂಗಡಿ ನೂತನ ವಸತಿ ಗೃಹದಲ್ಲಿಯೇ SIT ಕಚೇರಿ ಮಾಡಿಕೊಂಡಿದ್ದಾರೆ. ಇದೇ ವಸತಿ ಗೃಹದಿಂದಲೇ SIT ಆಪರೇಷನ್ ಅನ್ನು ಶುರು ಮಾಡ್ತಾ ಇದೆ. ತನಿಖಾಧಿಕಾರಿಗಳು, DYSP ಸೇರಿ ಹಲವರು ಎಂಟ್ರಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈಗಾಗಲೇ ಆಗಮಿಸಿದ್ದಾರಂತೆ ಧರ್ಮಸ್ಥಳಕ್ಕೆ. ಇಂದಿನಿಂದಲೇ ತನಿಖೆ ಆರಂಭಿಸಲಿರುವಂತಹ SIT ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ SIT ಕಚೇರಿ ಮಾಡಿಕೊಂಡಿದೆ. ನೂತನ ವಸತಿ ಗೃಹ ಅದನ್ನೇ ಇವರು ತಮ್ಮ SIT ಕಚೇರಿ ಮಾಡಿಕೊಂಡಿದ್ದಾರೆ. ಅಲ್ಲಿಂದಲೇ ಇವರು
ತಮ್ಮ ಒಂದು ಆಪರೇಷನನ್ನು ಶುರು ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ನೂತನ ವಸತಿ ಗೃಹ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕನೇ ಇರುವಂಥದ್ದು. ಅದನ್ನೇ ಅಧಿಕೃತವಾಗಿ ಇವರ SIT ಕಚೇರಿ ಅಂತ ಮಾಡಿಕೊಂಡಿದ್ದಾರೆ. SIT ಕಚೇರಿಯಿಂದಲೇ ಇವರು ಆಪರೇಷನನ್ನು ಶುರು ಮಾಡ್ತಾ ಇರುವಂಥದ್ದು. ಈಗಾಗಲೇ ತನಿಖಾಧಿಕಾರಿಗಳು, ಅಧಿಕಾರಿಗಳು, DYSP ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ ಅಲ್ಲಿಗೆ. ಅಲ್ಲಿಂದಲೇ ಇವರು ಅಧಿಕೃತವಾಗಿ ತಮ್ಮ ತನಿಖೆಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದಾರೆ. SIT ಟೀಮ್ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕನೇ ತಮ್ಮ ಆಫೀಸ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮಾಹಿತಿಯನ್ನು ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ. ಇವರದ್ದೇ ಆದಂಥ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿನ PSIರಿಂದ ಕೂಡ ಯಾವ ರೀತಿಯಾದಂಥ ಮಾಹಿತಿಗಳು ಬಂದಿದೆ ಅದೆಲ್ಲವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಾಕ್ಷಿದಾರರನ್ನು ಕಸ್ಟಡಿಗೆ ತಗೊಂಡು ಅವನಿಂದ ಬೇಕಾದಂಥ ಅಷ್ಟು ಮಾಹಿತಿಯನ್ನು ಪಡ್ಕೊಂಡ ನಂತರದಲ್ಲಿ ತನಿಖೆಯನ್ನು ಆರಂಭ ಮಾಡ್ತಾರೆ. ಇದು ಕುತೂಹಲಕಾರಿಯಾಗಿರುವಂಥದ್ದು. ಯಾವ ರೀತಿಯಾಗಿ SITಯ ಪ್ರೋಸೆಸ್ ಹೋಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಇದು ಅಷ್ಟು ತಮಾಷೆ ಅಥವಾ ವೆರಿ ಈಸಿ ಟಾಸ್ಕ್ ಏನಲ್ಲ SIT ಅವರಿಗೆ. ಅವ್ರಿಗೂ ಕೂಡ ಅಷ್ಟೇ ಪ್ರೆಷರ್ ಇರುತ್ತೆ. ನ್ಯಾಯಯುತವಾಗಿ ತನಿಖೆ ಮಾಡಬೇಕಾಗುತ್ತೆ, ಸತ್ಯಾಂಶಗಳನ್ನು ಹೊರತೆಗೆಯಬೇಕಾಗುತ್ತೆ. ಇದೆಲ್ಲದರ ಮಧ್ಯ ಇದೀಗ ಸಾಕ್ಷಿದಾರನ ಒಂದಷ್ಟು ಸಾಕ್ಷಿಗಳು ಈಗ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಇಂಥ ಒಂದು ಪ್ರಕರಣದಲ್ಲಿ.